ಅರಬ್ಬಿ ಸಮುದ್ರದಲ್ಲಿ ನೌಕಾದಳದ ರೌದ್ರಾವತಾರ ಐಎನ್ಎಸ್ ವಿಕ್ರಾಂತ್ ಆನ್ ದ ಫ್ಲೋರ್. ಆಕ್ರಮಣಕಾರಿ ನಿಲುವನ್ನ ತಳೆದಿದೆ ಭಾರತೀಯ ನೌಕಾಪಡೆ. ಪಾಕ್ ಬಂದರು ಉಡಿ. ಐಎನ್ಎಸ್ ವಿಕ್ರಾಂತ್ ನೇತೃತ್ವದಲ್ಲಿ ಪ್ರಮುಖ ಯುದ್ಧ ನೌಕೆಗಳು ದಾಳಿಯನ್ನು ನಡೆಸ್ತಾ ಇದೆ. ವೀಕ್ಷಕರೇ, ಮತ್ತೊಂದು ಮನವಿ. ಯಾರೆಲ್ಲ ಇವತ್ತು ನಾನ್ ಸ್ಟಾಪ್ ಬುಲೆಟಿನ್ ಅನ್ನು ಗಮನಿಸ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿರುವ ನಮ್ಮ ಮುಂದಿನ ತಲೆಮಾರಿನ ನಾಗರಿಕರು ಅಂದ್ರೆ ಮನೆಯ ಮಕ್ಕಳು. ಐನೋ 12:30 ಆಗಿದೆ, ಮಧ್ಯರಾತ್ರಿ, ನಿದ್ದೆ ಬಹಳ ಮುಖ್ಯ. ಆದರೆ ಇವತ್ತು ಒಂದಿನ ದಯಮಾಡಿ ಸಾಧ್ಯ ಆದರೆ ಮಕ್ಕಳನ್ನ ಎಬ್ಬಿಸಿ ನ್ಯೂಸ್ ನೋಡ್ಲಿಕ್ಕೆ ಹೇಳಿ. ಯಾಕಂದ್ರೆ ನಮ್ಮ ಮುಂದಿನ ತಲೆಮಾರಿನ ಯುವ ಪೀಳಿಗೆ, ಇಂದಿನ ಯುವ ಪೀಳಿಗೆ, ಮುಂದಿನ ತಲೆಮಾರಿನ ಭಾರತದ ಪ್ರಜೆಗಳಿಗೆ ಗೊತ್ತಾಗಬೇಕು ಭಾರತದ ಪ್ರತಿ ದಾಳಿ ಹೇಗಿದೆ ಅಂತ ಹೇಳಿ. ಸೊ ರಿಕ್ವೆಸ್ಟ್, ನಿಮ್ಮ ಮನೆಯಲ್ಲಿ ಇನ್ ಕೇಸ್ ಯಾರಾದರೂ ಮಕ್ಕಳಿದ್ರೆ ಈ ಹೊತ್ತಿನಲ್ಲಿ ಎದ್ದು ಟಿವಿ ಅಥವಾ ಈ ಯುದ್ಧದ ಅಪ್ಡೇಟ್ ಅನ್ನ ಗಮನಿಸುವ ಏಜ್, ಆ ವಯೋಮಾನದ ಮಕ್ಕಳಿದ್ರೆ ದಯಮಾಡಿ ಎಬ್ಬಿಸಿ ಈ ದೃಶ್ಯಗಳನ್ನ, ಈ ಅಪ್ಡೇಟ್ಗಳನ್ನ ಅವರಿಗೆ ತೋರಿಸಿ. ನಮ್ಮ ಮುಂದಿನ ಪೀಳಿಗೆ ಭಾರತದ ಸೇನೆಯ ಬಗ್ಗೆ ಇರುವ ಗೌರವವನ್ನ ಹೆಚ್ಚು ಮಾಡಿಕೊಳ್ಳಲೇಬೇಕು. ಭಾರತದ ಸೇನೆಯ ಮೇಲಿರುವ ನಂಬಿಕೆಯನ್ನ ಹೆಚ್ಚು ಮಾಡಿಕೊಳ್ಬೇಕು. ಯಾಕಂದ್ರೆ ಈಗ ಆಗ್ತಾ ಇರುವ ದಾಳಿ, ಇಟ್ಸ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್ ಇನ್ ದ ಬುಕ್ ಆಫ್ ಹಿಸ್ಟ್ರಿ. ಭಾರತದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಘಟನೆ, ದಾಳಿ ಭಾರತದ ಸೇನಾಪಡೆಯಿಂದ ಆಗ್ತಾ ಇರೋದು. ಹೀಗಾಗಿ ಈ ರೀತಿಯ ಘಟನೆಯನ್ನ ಗಮನಿಸುವ, ಜೀವಿಸುವ ಅವಕಾಶ ಪದೇ ಪದೇ ಸಿಗೋದಿಲ್ಲ. ಪಿಕ್ಚರ್ಗೆ ಹೋದ್ರೆ 1 ಗಂಟೆ ತನಕ ಎದ್ದಿರ್ತೀರಿ, ಮನೆಯಲ್ಲಿ ಪಾರ್ಟಿ ಆದರೆ 1 ಗಂಟೆ 2 ಗಂಟೆ ತನಕ ಮಿನಿಮಮ್ ಎದ್ದಿರ್ತೀರಿ. ಹಾಗಾಗಿ ಮತ್ತೊಮ್ಮೆ ಕಳಕಳಿಯ ಮನವಿ, ಇವತ್ತಿನ ಭಾರತದ ಈ ಪ್ರತಿರೋಧದ ಭಾಗವಾದ ದಾಳಿಯನ್ನ ಮನೆ ಮಂದಿ ಎಲ್ಲ ಕುಳಿತು ವೀಕ್ಷಿಸಬೇಕು. ಯಾಕಂದ್ರೆ ಇದು ಹೊಸ ಭಾರತ, ಇದು ನವ ಭಾರತದ ಪ್ರತಿ ದಾಳಿಯ ರೌದ್ರಾವತಾರ. ನಮ್ಮ ನೆಲದ ಒಳಗೆ ನುಗ್ಗುವ ಪ್ರಯತ್ನ ಮಾಡಿದ ಪಾಕಿಸ್ತಾನಕ್ಕೆ ಮತ್ತೆ ಮೇಲೆ ಏಳಲಿಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಭಾರತದ ಸೇನಾ ಪಡೆ ದಾಳಿಯನ್ನ ನಡೆಸ್ತಾ ಇದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ಇತಿಹಾಸದ ಪುಟಗಳಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆಯುವಂತಹ ಕ್ಷಣ. ಭಾರತೀಯ ಸೇನಾ ಪಡೆಯ ದಿಟ್ಟ ಪ್ರತ್ಯುತ್ತರಗಳು, ಇದೆಲ್ಲವನ್ನ ಕೂಡ ಭಾರತೀಯರಾಗಿ ನಾವು ನಮ್ಮ ನೆನಪಿನ ಪಟ್ಟಿಯಲ್ಲಿ ಶಾಶ್ವತವಾಗಿ ಉಳಿಸ್ಕೊಳ್ಬೇಕಾದ ಕ್ಷಣ. ಭಾರತದ ಪ್ರಜೆಗಳಾಗಿ ಸಂಭ್ರಮಿಸಬೇಕಾದ ಕ್ಷಣ. ಯುದ್ಧ ಆಗಬಾರ್ದು, ಶಾಂತಿ ಸ್ಥಾಪನೆ ಇರಬೇಕು, ನಾಗರಿಕರ ಮೇಲೆ ದಾಳಿ ಆಗಬಾರ್ದು. ಇದೆಲ್ಲವೂ ಭಾರತದ ಮೂಲ ಮಂತ್ರ. ನಿಜ, ನಮ್ಮನ್ನ ಕೆಣಕದವರನ್ನ ಸುಮ್ಮನೆ ಬಿಡಬಾರ್ದು ಅನ್ನೋದು ಕೂಡ ಹೊಸ ಭಾರತದ ಧ್ಯೇಯ ವಾಕ್ಯ. ಕೇವಲ ಬಾಯಿ ಮಾತಿನ ವಾಕ್ಯ ಅಲ್ಲ, ಅದನ್ನ ಕೃತಿ ರೂಪದಲ್ಲಿ ಜಾರಿಗೊಳಿಸ್ತಿದೆ ಭಾರತದ ಸೇನಾ ಪಡೆ. ಭಾರತದ ಸೇನಾ ಪಡೆಯ ದಾಳಿಯ ದೃಶ್ಯಗಳನ್ನ ನೀವು ಗಮನಿಸ್ತಿದ್ದೀರಿ. ಯಾವ್ದ್ಯಾವ್ದೋ ಫೋಟೋ ಸೇವ್ ಮಾಡ್ಕೊಳ್ತೀರಿ, ಯಾವ್ದ್ಯಾವ್ದೋ ಸ್ಕ್ರೀನ್ ಶಾಟ್ಗಳನ್ನ ಸೇವ್ ಮಾಡ್ಕೊಳ್ತೀರಿ. ಇವತ್ತು ರಿಪಬ್ಲಿಕ್ ಕನ್ನಡದ ಈ 8 ದೃಶ್ಯಗಳು ನಿಮ್ಮ ಮೊಬೈಲ್ಗಳಲ್ಲಿ ಈ ನ್ಯೂಸ್ ಕವರೇಜ್ ಅನ್ನ ಗಮನಿಸ್ತಾ ಇದ್ರೆ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಟಿವಿಯಲ್ಲಿ ಇನ್ ಕೇಸ್ ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಫೋಟೋ ಹೊಡೆದಿಟ್ಕೊಳ್ಳಿ. ಯಾಕಂದ್ರೆ ಮತ್ತೊಮ್ಮೆ ಇಂಥ ದೃಶ್ಯಗಳು ಕಾಣೋಕೆ ಸಿಗೋದು ವಿರಳ. ಬಹುಶಃ ಹೀಗೆ ದಾಳಿ ಪ್ರತಿದಾಳಿ ಮುಂದುವರೆದ್ರೆ ಇನ್ನೊಂದು 2 ದಿನಗಳಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ನಿರ್ನಾಮ ಆಗೋದು ನಿಶ್ಚಿತ. ಅರಬ್ಬಿ ಸಮುದ್ರದಲ್ಲಿ ನೌಕಾದಳದ ರೌದ್ರಾವತಾರ ಐಎನ್ಎಸ್ ವಿಕ್ರಾಂತ್ ಆನ್ ದ ಫ್ಲೋರ್. ಆಕ್ರಮಣಕಾರಿ ನಿಲುವನ್ನ ತಳೆದಿದೆ ಭಾರತೀಯ ನೌಕಾಪಡೆ. ಪಾಕ್ ಬಂದರು ಉಡಿ. ಐಎನ್ಎಸ್ ವಿಕ್ರಾಂತ್ ನೇತೃತ್ವದಲ್ಲಿ ಪ್ರಮುಖ ಯುದ್ಧ ನೌಕೆಗಳು ದಾಳಿಯನ್ನ ನಡೆಸ್ತಾ ಇದೆ. ವೀಕ್ಷಕರೇ, ಮತ್ತೊಂದು ಮನವಿ. ಯಾರೆಲ್ಲ ಇವತ್ತು ನಾನ್ ಸ್ಟಾಪ್ ಬುಲೆಟಿನ್ ಅನ್ನು ಗಮನಿಸ್ತಾ ಇದ್ದೀರಿ, ನಿಮ್ಮ ಮನೆಯಲ್ಲಿರುವ ನಮ್ಮ ಮುಂದಿನ ತಲೆಮಾರಿನ ನಾಗರಿಕರು ಅಂದ್ರೆ ಮನೆಯ ಮಕ್ಕಳು. ಐನೋ 12:30 ಆಗಿದೆ, ಮಧ್ಯರಾತ್ರಿ, ನಿದ್ದೆ ಬಹಳ ಮುಖ್ಯ. ಆದರೆ ಇವತ್ತು ಒಂದಿನ ದಯಮಾಡಿ ಸಾಧ್ಯ ಆದರೆ ಮಕ್ಕಳನ್ನ ಎಬ್ಬಿಸಿ ನ್ಯೂಸ್ ನೋಡ್ಲಿಕ್ಕೆ ಹೇಳಿ.
ಯಾಕಂದ್ರೆ ನಮ್ಮ ಮುಂದಿನ ತಲೆಮಾರಿನ ಯುವ ಪೀಳಿಗೆ, ಇಂದಿನ ಯುವ ಪೀಳಿಗೆ, ಮುಂದಿನ ತಲೆಮಾರಿನ ಭಾರತದ ಪ್ರಜೆಗಳಿಗೆ ಗೊತ್ತಾಗಬೇಕು ಭಾರತದ ಪ್ರತಿ ದಾಳಿ ಹೇಗಿದೆ ಅಂತ ಹೇಳಿ. ಸೊ ರಿಕ್ವೆಸ್ಟ್, ನಿಮ್ಮ ಮನೆಯಲ್ಲಿ ಇನ್ ಕೇಸ್ ಯಾರಾದರೂ ಮಕ್ಕಳಿದ್ರೆ ಈ ಹೊತ್ತಿನಲ್ಲಿ ಎದ್ದು ಟಿವಿ ಅಥವಾ ಈ ಯುದ್ಧದ ಅಪ್ಡೇಟ್ ಅನ್ನ ಗಮನಿಸುವ ಏಜ್, ಆ ವಯೋಮಾನದ ಮಕ್ಕಳಿದ್ರೆ ದಯಮಾಡಿ ಎಬ್ಬಿಸಿ ಈ ದೃಶ್ಯಗಳನ್ನ, ಈ ಅಪ್ಡೇಟ್ಗಳನ್ನ ಅವರಿಗೆ ತೋರಿಸಿ. ನಮ್ಮ ಮುಂದಿನ ಪೀಳಿಗೆ ಭಾರತದ ಸೇನೆಯ ಬಗ್ಗೆ ಇರುವ ಗೌರವವನ್ನ ಹೆಚ್ಚು ಮಾಡಿಕೊಳ್ಳಲೇಬೇಕು. ಭಾರತದ ಸೇನೆಯ ಮೇಲಿರುವ ನಂಬಿಕೆಯನ್ನ ಹೆಚ್ಚು ಮಾಡಿಕೊಳ್ಬೇಕು. ಯಾಕಂದ್ರೆ ಈಗ ಆಗ್ತಾ ಇರುವ ದಾಳಿ ಇಟ್ಸ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್ ಇನ್ ದ ಬುಕ್ ಆಫ್ ಹಿಸ್ಟ್ರಿ. ಭಾರತದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಘಟನೆ, ದಾಳಿ ಭಾರತದ ಸೇನಾಪಡೆಯಿಂದ ಆಗ್ತಾ ಇರೋದು. ಹೀಗಾಗಿ ಈ ರೀತಿಯ ಘಟನೆಯನ್ನ ಗಮನಿಸುವ, ಜೀವಿಸುವ ಅವಕಾಶ ಪದೇ ಪದೇ ಸಿಗೋದಿಲ್ಲ. ಪಿಕ್ಚರ್ಗೆ ಹೋದ್ರೆ 1 ಗಂಟೆ ತನಕ ಎದ್ದಿರ್ತೀರಿ, ಮನೆಯಲ್ಲಿ ಪಾರ್ಟಿ ಆದರೆ 1 ಗಂಟೆ 2 ಗಂಟೆ ತನಕ ಮಿನಿಮಮ್ ಎದ್ದಿರ್ತೀರಿ. ಹಾಗಾಗಿ ಮತ್ತೊಮ್ಮೆ ಕಳಕಳಿಯ ಮನವಿ, ಇವತ್ತಿನ ಭಾರತದ ಈ ಪ್ರತಿರೋಧದ ಭಾಗವಾದ ದಾಳಿಯನ್ನ ಮನೆ ಮಂದಿ ಎಲ್ಲ ಕುಳಿತು ವೀಕ್ಷಿಸಬೇಕು. ಯಾಕಂದ್ರೆ ಇದು ಹೊಸ ಭಾರತ, ಇದು ನವ ಭಾರತದ ಪ್ರತಿ ದಾಳಿಯ ರೌದ್ರಾವತಾರ. ನಮ್ಮ ನೆಲದ ಒಳಗೆ ನುಗ್ಗುವ ಪ್ರಯತ್ನ ಮಾಡಿದ ಪಾಕಿಸ್ತಾನಕ್ಕೆ ಮತ್ತೆ ಮೇಲೆ ಏಳಲಿಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಭಾರತದ ಸೇನಾ ಪಡೆ ದಾಳಿಯನ್ನ ನಡೆಸ್ತಾ ಇದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ಇತಿಹಾಸದ ಪುಟಗಳಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆಯುವಂತಹ ಕ್ಷಣ. ಭಾರತೀಯ ಸೇನಾ ಪಡೆಯ ದಿಟ್ಟ ಪ್ರತ್ಯುತ್ತರಗಳು, ಇದೆಲ್ಲವನ್ನ ಕೂಡ ಭಾರತೀಯರಾಗಿ ನಾವು ನಮ್ಮ ನೆನಪಿನ ಪಟ್ಟಿಯಲ್ಲಿ ಶಾಶ್ವತವಾಗಿ ಉಳಿಸ್ಕೊಳ್ಬೇಕಾದ ಕ್ಷಣ. ಭಾರತದ ಪ್ರಜೆಗಳಾಗಿ ಸಂಭ್ರಮಿಸಬೇಕಾದ ಕ್ಷಣ. ಯುದ್ಧ ಆಗಬಾರ್ದು, ಶಾಂತಿ ಸ್ಥಾಪನೆ ಇರಬೇಕು, ನಾಗರಿಕರ ಮೇಲೆ ದಾಳಿ ಆಗಬಾರ್ದು. ಇದೆಲ್ಲವೂ ಭಾರತದ ಮೂಲ ಮಂತ್ರ. ನಿಜ, ನಮ್ಮನ್ನ ಕೆಣಕದವರನ್ನ ಸುಮ್ಮನೆ ಬಿಡಬಾರ್ದು ಅನ್ನೋದು ಕೂಡ ಹೊಸ ಭಾರತದ ಧ್ಯೇಯ ವಾಕ್ಯ. ಕೇವಲ ಬಾಯಿ ಮಾತಿನ ವಾಕ್ಯ ಅಲ್ಲ, ಅದನ್ನ ಕೃತಿ ರೂಪದಲ್ಲಿ ಜಾರಿಗೊಳಿಸ್ತಿದೆ ಭಾರತದ ಸೇನಾ ಪಡೆ. ಭಾರತದ ಸೇನಾ ಪಡೆಯ ದಾಳಿಯ ದೃಶ್ಯಗಳನ್ನ ನೀವು ಗಮನಿಸ್ತಿದ್ದೀರಿ. ಯಾವ್ದ್ಯಾವ್ದೋ ಫೋಟೋ ಸೇವ್ ಮಾಡ್ಕೊಳ್ತೀರಿ, ಯಾವ್ದ್ಯಾವ್ದೋ ಸ್ಕ್ರೀನ್ ಶಾಟ್ಗಳನ್ನ ಸೇವ್ ಮಾಡ್ಕೊಳ್ತೀರಿ. ಇವತ್ತು ರಿಪಬ್ಲಿಕ್ ಕನ್ನಡದ ಈ 8 ದೃಶ್ಯಗಳು ನಿಮ್ಮ ಮೊಬೈಲ್ಗಳಲ್ಲಿ ಈ ನ್ಯೂಸ್ ಕವರೇಜ್ ಅನ್ನ ಗಮನಿಸ್ತಾ ಇದ್ರೆ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಟಿವಿಯಲ್ಲಿ ಇನ್ ಕೇಸ್ ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಫೋಟೋ ಹೊಡೆದಿಟ್ಕೊಳ್ಳಿ. ಯಾಕಂದ್ರೆ ಮತ್ತೊಮ್ಮೆ ಇಂಥ ದೃಶ್ಯಗಳು ಕಾಣೋಕೆ ಸಿಗೋದು ವಿರಳ. ಬಹುಶಃ ಹೀಗೆ ದಾಳಿ ಪ್ರತಿದಾಳಿ ಮುಂದುವರೆದ್ರೆ ಇನ್ನೊಂದು 2 ದಿನಗಳಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ನಿರ್ನಾಮ ಆಗೋದು ನಿಶ್ಚಿತ. Contra